ಕಾಂಗ್ರೆಸ್ ಲಿಂಗಾಯತ ಶಾಸಕರ ರಹಸ್ಯ ಸಭೆ ಸಂಚಲನ. ಸಿಎಂ ಪಟ್ಟಕ್ಕೆ ಬೇಡಿಕೆ ಇಡಲು ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಲಿಂಗಾಯತ ಶಾಸಕರ ರಹಸ್ಯ ಸಭೆ. ಕಾಂಗ್ರೆಸ್ ಲಿಂಗಾಯತ ಶಾಸಕರ ರಹಸ್ಯ ಸಭೆ ಸಂಚಲನ. ಸಿಎಂ ಪಟ್ಟಕ್ಕೆ ಬೇಡಿಕೆ ಇಡಲು ತೀರ್ಮಾನ. ಒಂದೊಮ್ಮೆ ಸಿದ್ದುನ ಇಳಿಸಿದ್ರೆ ನಮಗೆ ಕೊಡಿ ಅವಕಾಶ. ನಿನ್ನೆ ರಾತ್ರಿ ಬೆಂಗಳೂರಿನ ಹೋಟೆಲ್ನಲ್ಲಿ ಲಿಂಗಾಯತ ಮೀಟಿಂಗ್. ಮಹತ್ವದ ಸಭೆಯಲ್ಲಿ 34 ಶಾಸಕರ ಪೈಕಿ 28 ಎಂಎಲ್ಎಗಳು ಭಾಗಿ. ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಸಮುದಾಯದ ಸಭೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಮಿನಿಸ್ಟರ್ ಶರಣಬಸಪ್ಪ ದರ್ಶನಾಪುರ ಸಹ ಗೈರಾಗಿದ್ರು. ಉಳಿದೆಲ್ಲ ಲಿಂಗಾಯತ ಸಚಿವರು ಸಭೆಯಲ್ಲಿ ಭಾಗಿ. ಲಿಂಗಾಯತ ಸಭೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ. ಹೌದು, ಸಭೆ ನಡೆದಿರೋದು ಸತ್ಯ, ಒಪ್ಪಿಕೊಂಡ್ರು ಎಂಬಿಪಿ. ಕಾಂಗ್ರೆಸ್ ಲಿಂಗಾಯತ ಶಾಸಕರ ರಹಸ್ಯ ಸಭೆಯ ಸಂಚಲನ. ಸಿಎಂ ಪಟ್ಟಕ್ಕೆ ಬೇಡಿಕೆ ಇಡಲು ತೀರ್ಮಾನವನ್ನ ತೆಗೆದುಕೊಂಡ್ರ ಸಭೆಯಲ್ಲಿ. ಒಂದೊಮ್ಮೆ ಸಿದ್ದುನ ಇಳಿಸಿದ್ರೆ ನಮಗೆ ಕೊಡಿ ಅವಕಾಶ. ನಿನ್ನೆ ರಾತ್ರಿ ಬೆಂಗಳೂರಿನ ಹೋಟೆಲ್ನಲ್ಲಿ ಲಿಂಗಾಯತ ಮೀಟಿಂಗ್. ಮಹತ್ವದ ಸಭೆಯಲ್ಲಿ 34 ಶಾಸಕರ ಪೈಕಿ 28 ಎಂಎಲ್ಎಗಳು ಭಾಗಿಯಾಗಿದ್ರು. ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಮುದಾಯದ ಸಭೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು ಸಭೆಗೆ. ಮಿನಿಸ್ಟರ್ ಶರಣಬಸಪ್ಪ ದರ್ಶನಾಪುರ ಸಹ ಗೈರಾಗಿದ್ರು. ಉಳಿದೆಲ್ಲ ಲಿಂಗಾಯತ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ರು. ಲಿಂಗಾಯತ ಸಭೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ. ಹೌದು, ಸಭೆ ನಡೆದಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಶಾಸಕರು. ಲಿಂಗಾಯತ ಶಾಸಕರ ಸಭೆ ಅಜೆಂಡಾ ಏನು? ಹಾಗಾದ್ರೆ ಲಿಂಗಾಯತ ಸಮುದಾಯಕ್ಕೆ ಪಕ್ಷದಲ್ಲಿ ನ್ಯಾಯ ಬೇಕು. ಲಿಂಗಾಯತ ಸಮುದಾಯಕ್ಕೆ ಸಿಎಂ ಪಟ್ಟ ಕೊಡಬೇಕು. ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಅಂದ್ರೆ ಇತ್ತೀಚಿನ ದಶಕಗಳಲ್ಲಿ ಪಕ್ಷದಲ್ಲಿ ಸಮುದಾಯಕ್ಕೆ ಸರಿಯಾದ ಆದ್ಯತೆ ಸಿಕ್ಕಿಲ್ಲ. ವೀರೇಂದ್ರ ಪಾಟೀಲರ ನಂತರ ಕಾಂಗ್ರೆಸ್ನಿಂದ ಲಿಂಗಾಯತರು ಸಿಎಂ ಆಗಿಲ್ಲ. ಈ ಐತಿಹಾಸಿಕ ಪ್ರಮಾದವನ್ನ ಸರಿಪಡಿಸುವ ಕೆಲಸ ಆಗಬೇಕು ಅಂತ ಇದೀಗ ಸಭೆಯನ್ನ ನಡೆಸಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಎಂಬಿ ಪಾಟೀಲ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ. 34 ಎಂಎಲ್ಎಗಳಿದ್ರು. 34 ಶಾಸಕರ ಪೈಕಿ ಅದರಲ್ಲಿ 24 ಎಂಎಲ್ಎಗಳಿದ್ರು ಅಂತ ಅಲ್ಲಿ ತಿಳಿದು ಬರ್ತಾ ಇದೆ. ಆದ್ರೆ ಈ ಒಂದು ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಪಟ್ಟಕ್ಕಾಗಿ ಎಷ್ಟು ಮಟ್ಟಿಗೆ ಫೈಟ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷಗಳಲ್ಲಿ ಅಂತ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ದಲಿತ ಕಾರ್ಡ್ ಪ್ಲೇ ಆಗುತ್ತೆ. ದಲಿತ ಕಾರ್ಡ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಒಂದು ರೀತಿಯಾದಂತಹ ಬೇರೆ ಬೇರೆ ನಾಯಕರ ಹೆಸರುಗಳು ಕೂಡ ಅಲ್ಲಿ ಕೇಳಿ ಬರುತ್ತೆ. ಅದಾದ ಬಳಿಕ ಮತ್ತೆ ಸಿಎಂ ಕುರ್ಚಿಗಾಗಿ ಇದೀಗ ಲಿಂಗಾಯತ ಸಮುದಾಯದಲ್ಲಿ ಪಟ್ಟನ್ನ ಹಿಡಿತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ನಡೀತಾ ಇದೆ. ಇದೇ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಮಿಂಚಿನ ಸಂಚಲನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಸಿಎಂ ಪಟ್ಟಕ್ಕಾಗಿ ಈಗಾಗಲೇ ಯಾವ ರೀತಿಯಾಗಿ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿತ ಒಂದ್ ಕಡೆ ಫೈಟರ್ ನಿರಂತರವಾಗಿ ಅಲ್ಲಿ ಪ್ರಯತ್ನದಲ್ಲಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಕಡೆ ಸಿಎಂ ಬೆಂಬಲಿಗರಿಂದ ಈ ರೀತಿಯಾಗಿ ಒಂದು ರೀತಿ ಸೀಟ್ ಬದಲಾವಣೆನೇ ಆಗೋದಾದ್ರೆ ಲಿಂಗಾಯತ ಸಮುದಾಯಕ್ಕೆ ಅಲ್ಲಿ ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಲಿಂಗಾಯತ ಸಮುದಾಯಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆದ್ಯತೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಸಿಎಂ ಏನಾದ್ರೂ ಬದಲಾವಣೆ ಆದ್ರೆ ಅಲ್ಲಿ ಲಿಂಗಾಯತದವರಿಗೆ ಅಲ್ಲಿ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಈ ಸಭೆಯಲ್ಲಿ ಮಾತನಾಡಿದ್ದಾರೆ, ಚರ್ಚೆ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ತಿಳಿದು ಬರ್ತಾ ಇದೆ. ಈಗಾಗಲೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶಾಸಕರು ಈಗಾಗಲೇ ಫಾರಿನ್ ಟೂರ್ ಅನ್ನ ಕೈಗೊಂಡಿದ್ದಾರೆ. 90 ಶಾಸಕರು ಫಾರಿನ್ ಟೂರ್ ಹೋಗ್ಬೋದು ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿ ಲಿಂಗಾಯತ ಸಮುದಾಯದ ಸಭೆ ನಡೀತಾ ಇರುವಂಥದ್ದು ಮತ್ತೊಂದು ಹಲವಾರು ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಸ್ಥಾನಕ್ಕಾಗಿ ದಲಿತ ಕಾರ್ಡ್ ಕೂಡ ಪ್ಲೇ ಆಯಿತು. ಇದೀಗ ಸಿದ್ದರಾಮಯ್ಯ ಅವರ ಬಣದಿಂದ ಸಿದ್ದರಾಮಯ್ಯ
ಅವರ ಆಪ್ತರಿಂದ ದಲಿತ ಕಾರ್ಡ್ ಪ್ಲೇ ಆಗಿ ಅಲ್ಲಿ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ವಿಚಾರ ಸಹಿತ ಮುನ್ನೆಲೆಗೆ ಕೇಳಿ ಬಂದಿತ್ತು. ಅದಾದ ಬಳಿಕ MB ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ನೀವು ಆದ್ಯತೆಯನ್ನ ಕೊಡಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ಸಭೆಯನ್ನ ನಡೆಸಿದ್ದಾರೆ ಅಂತ ಒಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇದೆ.